ಹಾಯ್ ಗುರು, ಎಲ್ರಿಗೂ ನಮಸ್ತೆ. ಇವತ್ತಿನ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ OTP ಬಗ್ಗೆ. OTP ಅಂತಂದ್ರೆ ಏನ್ ಗುರು? OTP ಅಂತ ನಮ್ಗೆಲ್ಲಾನು ಗೊತ್ತು ಗುರು, ನೀನೇನು ಹೊಸದಾಗಿ ಬಂದಿಲ್ಲ ಪುಂಗೋಗ್ ಬಂದಿದ್ಯಾ ಅಂತ ಅನ್ಬೇಡಿ. ಏನಂತಂದ್ರೆ OTP ಇಂದ ಪ್ರಾಬ್ಲಮ್ಸ್ ಗಳು ತುಂಬಾ ಆಗ್ತಿದೆ, ಫ್ರಾಡ್ಸ್ ಗಳು ತುಂಬಾ ಆಗ್ತಿದೆ, ಸ್ಕ್ಯಾಮು ಹಾಗೆ ಹೀಗೆ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ. ಸೊ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. OTP ಅಂತಂದ್ರೆ ಏನು ಅಂತಂದ್ರೆ, OTP ಅಂತಂದ್ರೆ ಲಾಂಗ್ ಫಾರ್ಮ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. OTP ಅಂತಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಅಂತ. ಅಂದ್ರೆ ನೀವು OTP ನಿಮ್ಮ ಮೊಬೈಲ್ಗೆ ಬಂದಿರೋದನ್ನ ತಕ್ಷಣ ನೀವು ಒಂದು 6 ಡಿಜಿಟ್ ನಂಬರ್ ಇರುತ್ತೆ, ಆ ನಂಬರ್ಸ್ಗಳನ್ನ ಅಥವಾ 1 2 3 4 5 6 ಅಷ್ಟೇನೆ 6 ನಂಬರ್ನ ಆ್ಯಡ್ ಮಾಡಿದ ತಕ್ಷಣ ಯಾವುದೊಂದು ಪ್ಯಾಟ್ರನ್ ಆಗಿರ್ಬೋದು, ಪ್ಯಾಟ್ರನ್ ಅಲ್ಲ, ಪಿನ್ ಕೋಡ್ ಆಗಿರ್ಬೋದು, ನಿಮ್ಮ ಮೊಬೈಲ್ಗೆ ಪಿನ್ ಕೋಡ್ ಇಟ್ಟಿರ್ತಾರೆ ಅನ್ಕೊಳ್ಳಿ, 6 ನಂಬರ್, ಆ ಥರ 6 ನಂಬರ್ ಬಂದಿರುತ್ತೆ. 6 ನಂಬರ್ನ ನೀವು ಎಂಟರ್ ಮಾಡ್ತೀರಲ್ವಾ, ಅದೇ OTP ಅಂತಾರೆ. OTP ಇಂದ ಆಗೋ ಪ್ರಾಬ್ಲಮ್ ಏನು ಅಂತಂದ್ರೆ, ನಿಮ್ಗೆ ಯಾರಾದ್ರೂ ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಾರೆ ಅಥವಾ ಅದರ್ ಪರ್ಸನ್ ಯಾರಾದ್ರೂ ಬೇರೆಯವರು ಅಪರಿಚಿತ ವ್ಯಕ್ತಿ ನಿಮ್ಗೆ ಕಾಲ್ ಮಾಡ್ತಾರೆ. ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ನ ವೆರಿಫೈ ಮಾಡಬೇಕು, ನಾವು ಪ್ರಾಬ್ಲಮ್ ಆಗಿದೆ ಅಥವಾ ಅಕೌಂಟ್ ಲಾಕ್ ಆಗಿದೆ, ನೀವು OTP ನ ಹೇಳಿ, ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ ಅಂತ ಅವ್ರು ಏನಾದ್ರೂ ಕೇಳಿದ್ರೆ, ಅಥವಾ ಇನ್ನು ಯಾರೇ ಆದ್ರೂ ಫೋನ್ ಮಾಡಿ ನಿಮ್ಗೆ ಕೇಳಿದ್ರೆ, ಯಾವುದೇ ಕಾರಣಕ್ಕೂ OTP ನ ಶೇರ್ ಮಾಡ್ಕೊಳ್ಳೋಕೆ ಯಾರೊಂದಿಗೂ ಹೋಗ್ಬೇಡಿ. ಯಾಕಂತಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಫ್ರಾಡ್ಸ್ ಗಳು ನಡೀತಾ ಇದೆ. ಸೊ ಈ ಫ್ರಾಡ್ಸ್ ಗಳಿಂದ ಬಲಿಯಾಗಿ ನೊಂದಿರೋರು ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ಈ ತರ ಯಾರು ಆಗ್ಬಾರ್ದು ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನೀವು OTP ನ ಶೇರ್ ಮಾಡ್ತೀರಾ, ಶೇರ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಅವ್ರುಗಳು, ನಾವು ಏನೋ OTP ಕೊಟ್ಟಿದೀವಿ, ಶೇರ್ ಮಾಡಿದೀವಿ, ಅದ್ರಲ್ಲಿ ಏನೈತೆ ಗುರು, ಬರೀ 6 ನಂಬರ್ ಅಲ್ಲ ಅಂತ ತಿಳ್ಕೊಂಡು ನೀವು ಏನಾದ್ರೂ OTP ಅವ್ರಿಗೆ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಆಯ್ತು ಗುರು, ನೆಕ್ಸ್ಟ್ ಡೇ ಕೂಡ ಅಲ್ಲ, ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲೇ ನಿಮ್ಗೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಏನು ಅಂತಂದ್ರೆ, ಫಸ್ಟ್ ಒನ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0, ಮತ್ತೆ ಎನಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಯಾವುದೇ ಇರಲಿ, ಅವ್ರ ಡಾಟಾ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಶನ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಾರೆ. ಆಮೇಲೆ ನೆಕ್ಸ್ಟ್ ನಿಮಗೆ ಆಟ ಸ್ಟಾರ್ಟ್ ಆಗುತ್ತೆ. ಏನು ಅಂತಂದ್ರೆ, ನಿಮ್ಮ ಮೊಬೈಲಲ್ಲಿ ಈ ಥರ ಯಾರ್ದಾದ್ರೂ ಇರುತ್ತೆ ಅಲ್ವಾ, ಫೋಟೋಸು, ವಿಡಿಯೋಸು, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಯಾರ್ದಾದ್ರೂ ಒಂದು ಫೋಟೋಸ್ ಇರುತ್ತೆ. ಒಟ್ಟಿನಲ್ಲಿ ಆ ಫೋಟೋಸ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಮೊಬೈಲ್ನೇ ಯಾಕೆ, ನಿಮ್ಮ ಮೊಬೈಲಲ್ಲಿರೋ ಡಾಟಾನೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಾಗ ನಿಮ್ಮ ಫೋಟೋಸ್ ಎಲ್ಲ ಯಾವ ಲೆಕ್ಕ, ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ನಿಮ್ಮ ನಂಬರ್ಗೆ ಕಳಿಸ್ತಾರೆ ಅಂತ ತಿಳ್ಕೊಳ್ಳಿ. ವಾಟ್ಸಪ್ಗೆ ಕಳಿಸ್ತಾರೆ, ಇಲ್ಲ ಅನ್ನೋನ್ ನಂಬರಿಂದ ಕಾಲ್ ಮಾಡಿ ಅದ್ರಲ್ಲಿ ಹೇಳ್ತಾರೆ, ನೋಡಿ ಈ ಥರ ನಿಮ್ಮ ಫೋಟೋಸು ಎಲ್ಲನೂ ಈ ಥರ ನಮ್ಮ ಹತ್ರ ಇದೆ, ಇದನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ನಾವು ಅಪ್ಲೋಡ್ ಮಾಡ್ತೀವಿ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಈ ಫೋಟೋಸ್ಗಳನ್ನ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ನೀವು ಆವಾಗ ಭಯ ಬೀಳ್ತೀರಾ, ಈ ಥರ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ, ಪ್ಲೀಸ್ ನಮಗೆ ನಮ್ಮ ಅಕೌಂಟ್ಗಳೆಲ್ಲನೂ ರಿಕವರಿ ನಮ್ಮ ಅಕೌಂಟ್ನೆಲ್ಲನೂ ನಮಗೆ ಕೊಟ್ಬಿಡಿ ಅಂತ ನೀವು ಕೇಳ್ತೀರಾ. ಅವರು ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ, ಏನಂತಂದರೆ 1 ಲಕ್ಷ ಕೊಡಿ ಆಗುತ್ತೆ, 2 ಲಕ್ಷ ಕೊಡಿ ಆಗುತ್ತೆ, ಕೊಟ್ಟಾಗ ನೀವು ನಿಮ್ಮ ಅಕೌಂಟ್ ಎಲ್ಲನೂ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ 1 ಲಕ್ಷ 2 ಲಕ್ಷ ಏನು ಗುರು, ಸಾಮಾನ್ಯದ ಮಾತಾ? ತುಂಬ ಜನ ಈ ಥರ ಫ್ರಾಡಲ್ಲಿ ಬಲಿ ಆಗ್ತಾ ಇದ್ದಾರೆ. ಸೊ ಈ ರೀತಿ ಯಾರಿಗೂ ಆಗಬಾರ್ದು ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಹೇಳ್ಬೇಕು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನು ಮುಂದೆ ನಾನು ಯಾವುದೇ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲು ಬಂದು ನೋಟಿಫಿಕೇಶನ್ ತಲುಪುತ್ತೆ. ಇದೇ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.